ಹಲೋ ಡಿಯರ್ ಫ್ರೆಂಡ್ಸ್, ನೀವು ಈಗ ಏನನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ? ಒಳ್ಳೆ ಕೆಲಸ, ಆಪರ್ಚುನಿಟಿ, ಅಥವಾ ಪ್ರೀತಿಯನ್ನ, ಅಥವಾ ದುಡ್ಡು, ಸೊ ಕೈ ತುಂಬಾ ಹಣವನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅಥವಾ ಏನನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ? ಸೊ ನಾನು ನಿಮ್ಗೊಂದು ನಿಜ ಹೇಳ, ನೀವೇನನ್ನ ಮ್ಯಾನಿಫೆಸ್ಟ್ ಮಾಡಲು ಪ್ರಯತ್ನ ಪಡ್ತಾ ಇದ್ದೀರಾ ಅದು ಆಲ್ರೆಡಿ ಮ್ಯಾನಿಫೆಸ್ಟ್ ಆಗೋಗಿದೆ. ಹೌದು, ನೀವು ಯಾವ ಕ್ಷಣ ನನಗೆ ಇದು ಬೇಕು ಅಂತ ನೀವು ಯೂನಿವರ್ಸ್ ಹತ್ರ ನಿಮ್ಮ ವಿಶ್ ನ ಸೆಂಡ್ ಮಾಡ್ತೀರಾ ಅಂಡ್ ಅದಕ್ಕೋಸ್ಕರ ಪ್ರಯತ್ನ ಮಾಡಲು ಸ್ಟಾರ್ಟ್ ಮಾಡ್ತೀರಾ, ಆ ಕ್ಷಣದಿಂದಾನೇ ಯೂನಿವರ್ಸ್ ಇವನ್ನೆಲ್ಲ ಪ್ರಿಪೇರ್ ಮಾಡಿ ಒಂದು ಸೇಫ್ ಆದ ಜಾಗದಲ್ಲಿ ಇಟ್ಟಿರುತ್ತೆ. ಆ ಸೇಫ್ ಆದ ಜಾಗವೇ ವರ್ಟೆಕ್ಸ್. ನಿಮ್ಮ ಕೆಲಸ ಒತ್ತಾಯದಿಂದ ಕಷ್ಟಪಟ್ಟು ಅಥವಾ ತುಂಬಾ ಸ್ಟ್ರಗಲ್ ಮಾಡಿ ಒದ್ದಾಟ ಪಟ್ಕೊಂಡು ಮ್ಯಾನಿಫೆಸ್ಟ್ ಮಾಡೋದೆಲ್ಲ ಬಹಳ ಈಸಿಯಾಗಿ ಲೈಕ್ ಅ ಮ್ಯಾಗ್ನೆಟ್ ನಿಮ್ಮ ವಿಶ್ನ ನಿಮ್ಮತ್ತ ಸೆಳೆಯೋದು, ಅಟ್ರಾಕ್ಟ್ ಮಾಡೋದು. ಈ ವರ್ಟೆಕ್ಸ್ ಅಂತ ಅಂದ್ರೆ ಆದ್ರೂ ಹೇಗೆ, ನಾವು ವರ್ಟೆಕ್ಸ್ ಅಲ್ಲಿ ನಮ್ಮ ಕನಸುಗಳಿದೆ ಅಲ್ಲ, ಅದನ್ನ ಹೆಂಗೆ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು, ಹೊರಗಡೆ ತರೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಂಡ್ ಲಾಸ್ಟ್ ವೀಕ್ ರ್ಯಾಂಪೇಜ್ ಆಫ್ ಅಪ್ರಿಸಿಯೇಷನ್, ಸೊ ಆ ವಿಡಿಯೋಗೆ ನೀವು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಿ ಅಂಡ್ ನೀವೆಲ್ಲರೂ ನನಗೆ ಮೆಸೇಜ್ ಮಾಡಿದ್ರಿ ಏನಂತ, ಸೊ ಇದರ ಒಂದು ಅಡ್ವಾನ್ಸ್ಡ್ ವರ್ಷನ್ ಬೇಕು ಅಂತ. ಸೊ ನಿಮ್ಮ ಕ್ವೆಶನ್ಗೆ ಆನ್ಸರ್. ಸೊ ಇವತ್ತಿನ ವಿಡಿಯೋ ಒಂದು ಪವರ್ಫುಲ್ ಆದ ವಿಡಿಯೋ, ನಿಮ್ಮನ್ನ ಮ್ಯಾನಿಫೆಸ್ಟೇಷನ್ ಮ್ಯಾಗ್ನೆಟ್ ಆಗಿಸ್ಲಿಕ್ಕೆ. ಸೊ ಇವತ್ತು ಒಂದು ಸ್ಪೆಷಲ್ ಆದ ರ್ಯಾಂಪೇಜ್ ನಾನು ನಿಮ್ಮೆಲ್ಲರಿಗೋಸ್ಕರ ರೆಡಿ ಮಾಡಿದ್ದೀನಿ. ಸೊ ವಿದೌಟ್ ಎನಿ ಫರ್ದರ್ ಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್ ಅಂಡ್ ಲೈಫ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಬ್ರಾಹಿಂ ಹಿಕ್ಸ್, ಅಗೇನ್ ನಿಮ್ಮೆಲ್ಲರಿಗೂ ಗೊತ್ತಿದೆ, ಲಾ ಆಫ್ ಅಟ್ರಾಕ್ಷನ್ ನ ಫೇಮಸ್ ಟೀಚರ್. ಸೊ ಅವ್ರು ಯಾವಾಗ್ಲೂ ಕೂಡ ಹೇಳೋದು ಏನಂತ ಅಂದ್ರೆ, ನೀವು ಕಷ್ಟಪಟ್ಟು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಿ ಅಂತ ಅಂದ್ರೆ ಅದು ಮ್ಯಾನಿಫೆಸ್ಟೇಷನ್ ಅಲ್ಲ. ಯಾವಾಗ್ಲೂ ಅಷ್ಟೇ ಮ್ಯಾನಿಫೆಸ್ಟೇಷನ್ ಅನ್ನೋದು ಬಹಳ ಈಸಿ ಆಗಿರ್ಬೇಕು. ಉಸಿರಾಡ್ತೀರಿ, ನೀರ್ ಕುಡಿತೀರಿ, ಅಷ್ಟೇ ಈಸಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗಿರ್ಬೇಕು. ನೀವು ತುಂಬಾ ಸ್ಟ್ರಗಲ್ ಒದ್ದಾಟ ಪಡ್ತಿದ್ದೀರಿ ಅಂತ ಅಂದ್ರೆ ಅದು ಮ್ಯಾನಿಫೆಸ್ಟೇಷನ್ ಅಲ್ಲ ಅಂತ. ಹಂಗಂದ್ರೆ ಏನು? ಈಗ ನಮ್ಗೆ ಕೆಲವೊಂದು ವಿಷಯ ಆಗದೆ ಇದ್ದಾಗ ನಾವೇನ್ ಮಾಡ್ತೀವಿ, ಯೂನಿವರ್ಸ್ ಹತ್ರ ಹೋಗಿ ಪ್ಲೀಸ್ 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 ಡಿಯರ್ ಯೂನಿವರ್ಸ್, ನಂಗೆ ಈ ಕೆಲಸ ಮಾಡ್ಕೊಡು ಪ್ಲೀಸ್, ಇದು ಒಂದ್ಸಲ ಮಾಡ್ಕೊಡು ಪ್ಲೀಸ್, ಇಲ್ಲಾದ್ರೆ ನಾನು ನಿನ್ನ ಹತ್ರ ಮಾತಾಡಲ್ಲ ಪ್ಲೀಸ್ 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 ಅಂತ ಬೇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಬೇಡೋದು ಏನಿರುತ್ತೆ, ನಾವ್ ಈ ತರ ಯೂನಿವರ್ಸ್ಗೆ ಇಮೋಷನಲಿ ಬ್ಲಾಕ್ ಮೇಲ್ ಮಾಡ್ತೀವಲ್ಲ, ಅದು ಮ್ಯಾನಿಫೆಸ್ಟೇಷನ್ ಅಲ್ಲವೇ ಅಲ್ಲ. ಹಂಗ ಹೇಳಲಿಕ್ಕೆ ಹೋದ್ರೆ ಮ್ಯಾನಿಫೆಸ್ಟೇಷನ್ ಹೆಸರಲ್ಲಿ ನಾವು ಟೈಮ್ ಪಾಸ್ ಮಾಡ್ತಾ ಇರ್ತೀವಿ, ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ಅಷ್ಟೇ. ಹಂಗಂದ್ರೆ ನಿಜವಾದ ಮ್ಯಾನಿಫೆಸ್ಟೇಷನ್ ಏನು? ನಿಜವಾದ ಮ್ಯಾನಿಫೆಸ್ಟೇಷನ್ ನಿಮ್ಮಿಂದ ದೂರ ಮಾಡಲ್ಲ, ನಿಮ್ ಬಗ್ಗೆ ನೀವು ನಂಬಿಕೆ ಕಳ್ಕೊಳ್ತವ್ರ ಮಾಡಲ್ಲ, ಬದಲಾಗಿ ನಿಮ್ಮಲ್ಲಿ ಪಾಸಿಟಿವಿಟಿಯನ್ನ ತರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಟ್ಟಾರೆ ಮ್ಯಾನಿಫೆಸ್ಟೇಷನ್ ಜರ್ನಿ ಏನಿದೆ, ಆ ಜರ್ನಿಯಲ್ಲಿ ನೀವು ತುಂಬಾ ಬೆಟರ್ ಪರ್ಸನ್ ಆಗ್ತಾ ಹೋಗ್ತೀರಾ. ಇನ್ನೊಂದು ಸೀಕ್ರೆಟ್ ಅಂತ ಅಂದ್ರೆ, ಬಹಳ ಈಸಿಯಾಗಿ ಲೈಕ್ ಅ ಮ್ಯಾಗ್ನೆಟ್ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ವರ್ಟೆಕ್ಸ್ ಅನ್ನೋ ವಿಷಯವನ್ನ ನೀವು ಕೇಳಿದ್ರಿ, ಹೌದಾ? ವರ್ಟೆಕ್ಸ್ ಅಂತ ಅಂದ್ರೆ ಏನು? ಸೊ ಇಬ್ರಾಹಿಂ ಹಿಕ್ಸ್ ಯಾವಾಗ್ಲೂ ಹೇಳ್ತಾರೆ, ವೆನ್ ಯು ಆಸ್ಕ್ ಇಟ್ ಈಸ್ ಆಲ್ವೇಸ್ ಗಿವನ್. ನೀವ್ ಯಾವಾಗ ಯೂನಿವರ್ಸ್ ಹತ್ರ ನಂಗೆ ಇದು ಬೇಕು ಅಂತ ಕೇಳಿದ ತಕ್ಷಣ ಯೂನಿವರ್ಸ್ ಏನ್ ಮಾಡುತ್ತೆ, ವೈಬ್ರೇಷನಲಿ ಇದನ್ನ ಸೃಷ್ಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೃಷ್ಟಿ ಮಾಡಿ, ಶಕ್ತಿಯ ರೂಪದಲ್ಲಿ, ಎನರ್ಜಿ ರೂಪದಲ್ಲಿ ಸೃಷ್ಟಿ ಮಾಡಿ ನಿಮ್ಮ ವಿಶ್ನ ಒಂದು ಸೇಫ್ ಆದ ಜಾಗದಲ್ಲಿ ಕೂಡಿರುತ್ತೆ. ಆ ಸೇಫ್ ಆದ ಜಾಗ ಯಾವುದು? ವರ್ಟೆಕ್ಸ್, ವೈಬ್ರೇಷನಲ್ ಬ್ಯಾಂಕ್. ವರ್ಟೆಕ್ಸ್ ಒಳಗಡೆ ನಿಮಗೆ ಬೇಕಾದ ಕೆಲಸನೂ ಇದೆ, ನಿಮಗೆ ಬೇಕಾದ ಒಳ್ಳೆ ಆಪರ್ಚುನಿಟಿನೂ ಇದೆ. ಸೊ ನಿಮ್ಮ ಎಲ್ಲಾ ಕನಸುಗಳು ಏನಿದೆ, ಪ್ರೀತಿ ಇರಬಹುದು ಅಥವಾ ಒಂದು ಒಳ್ಳೆ ಮನಿ ಇರಬಹುದು, ಸೊ ಎಲ್ಲವೂ ಕೂಡ ಎನರ್ಜಿ ರೂಪದಲ್ಲಿ ಇರುತ್ತೆ. ಆಯ್ತಾ? ಸೊ ನೀವು ಯಾವಾಗ ನಿಮ್ಮ ಎನರ್ಜಿ ಬ್ಯಾಂಕ್ ಅಥವಾ ವರ್ಟೆಕ್ಸ್ ನ ಒಳಗಡೆ ಹೋಗ್ತೀರಾ, ಸೊ ಒಳಗಡೆ ಹೋಗಿ ಲೈಕ್ ಅ ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡಿ ಹೊರಗಡೆ ತಗೊಂಡ್ಬರೋದೇ ಮ್ಯಾನಿಫೆಸ್ಟೇಷನ್. ಓಕೆನಾ? ಈಗ ನೀವು ವರ್ಟೆಕ್ಸ್ ನ ಒಳಗಡೆ ಹೋಗ್ಲಿಕ್ಕೆ ಸೊ ಹಲವಾರು ವಿಧಗಳಿದೆ. ಅದರಲ್ಲಿ ಒಂದು ಪವರ್ಫುಲ್ ಆದ ಟೆಕ್ನಿಕ್ ನಾವು ಇವತ್ತು ಯೂಸ್ ಮಾಡ್ತಾ ಇದೀವಿ, ರ್ಯಾಂಪೇಜ್. ರ್ಯಾಂಪೇಜ್ ಅಂತ ಅಂದ್ರೆ ಇದು ಒಂದ್ ರೀತಿ ಸರಣಿ ಅಫರ್ಮೇಶನ್ ಇದ್ದಂಗೆ. ಮೊದ್ಲು ಈಗ ಟ್ರೈನ್ ಹೆಂಗೆ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ, ಈ ಅಫರ್ಮೇಶನ್ ಕೂಡ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹೆಂಗೆ ರೈಲು ವೇಗವನ್ನ ಪಡ್ಕೊಳ್ಳುತ್ತೆ, ಅದೇ ತರ ಈ ಅಫರ್ಮೇಶನ್ ವೇಗವನ್ನ ಪಡ್ಕೊಳ್ಳುತ್ತೆ. ಸೊ ದಟ್ ನಿಮ್ಮ ಲಾಜಿಕಲ್ ಮೈಂಡ್, ಕ್ವೆಶನ್ ಕೇಳೋ ಮೈಂಡ್ ಏನಿರುತ್ತೆ ಅದಕ್ಕೆ ಥಿಂಕ್ ಮಾಡ್ಲಿಕ್ಕೂ ಅವಕಾಶ ಇರಲ್ಲ ಅಂಡ್ ವೇಗವಾಗಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕನೆಕ್ಟ್ ಆಗುತ್ತೆ. ಅಂಡ್ ಆಲ್ಸೋ ಇದನ್ನ ನೀವೆಲ್ಲರೂ ನನ್ ಜೊತೆ ರಿಪೀಟ್ ಮಾಡ್ಬೇಕಂತಿಲ್ಲ, ಜಸ್ಟ್ ನೀವು ಕಣ್ ಮುಚ್ಕೊಂಡು ಕೇಳಿದ್ರೆ ಸಾಕು ಅಂಡ್ ಫೀಲ್ ಮಾಡಿದ್ರೆ ಸಾಕು ಅಷ್ಟೇ. ಈ ಅಫರ್ಮೇಶನ್ ನ ಫಾಸ್ಟ್ ಆಗಿ ಯಾಕೆ ನಾ ಹೇಳ್ತಾ ಇರ್ತೀನಿ ಅಂತ ಅಂದ್ರೆ, ನಿಮ್ಮ ಮನಸ್ಸಿಗೆ ಅಥವಾ ನಿಮ್ಮ ಬ್ರೈನ್ಗೆ ಥಿಂಕ್ ಮಾಡಲು ಅವಕಾಶನೇ ಇರಲ್ಲ. ಸೊ ಈ ನಿಮ್ಮ ಲಾಜಿಕಲ್ ಬ್ರೈನ್, ಕ್ವೆಶನ್ ಕೇಳೋ ಬ್ರೈನ್ ನ ಬೈಪಾಸ್ ಮಾಡಿ ನಿಮ್ಮನ್ನ ಆ ವರ್ಟೆಕ್ಸ್ ಒಳಗಡೆ ಕರ್ಕೊಂಡೋಗಿ ಒಳ್ಳೆಯ ವೈಬ್ರೇಷನ್ ನ ಫೀಲ್ ಮಾಡಿಸಿ
ಈ ಮ್ಯಾನಿಫೆಸ್ಟೇಷನ್ ರ್ಯಾಂಪೇಜ್ ನ ಕೇಳೋಗಿಂತ ಮುಂಚೆ ಈ 3 ರೂಲ್ಸ್ ನ ನೀವು ಫಾಲೋ ಮಾಡ್ತಾ ಇದ್ದೀರಾ. ಫಸ್ಟ್ ರೂಲ್ ಏನಂತ ಅಂದ್ರೆ, ಒಂದು ಶಾಂತಿಯುತವಾದ ಸಮಾಧಾನವಾದ ಸ್ಪೇಸ್ ಅಲ್ಲಿ, ಜಾಗದಲ್ಲಿ ನೀವು ಕೂತ್ಕೊಳ್ತಾ ಇದ್ದೀರಾ, ಕಣ್ಣು ಮುಚ್ಕೊಂಡು ನೀವು ಈ ಒಂದು ರ್ಯಾಂಪೇಜ್ ನ ಕೇಳ್ತಾ ಇದ್ದೀರಾ. ಸೊ ಲಾಸ್ಟ್ ವೀಕ್ ನೀವೆಲ್ಲ ಕೇಳಿದ್ರಿ, ಸೊ ಫಾಸ್ಟ್ ಇರ್ಬೇಕಾದ್ರೆ ಹೇಳಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂತ. ಸೊ ಈ ಒಂದು ರ್ಯಾಂಪೇಜ್ ಏನಿದೆ, ನೀವು ನನ್ನ ಜೊತೆ ರಿಪೀಟ್ ಮಾಡ್ಬೇಕಂತ ಇಲ್ಲ, ಜಸ್ಟ್ ನೀವು ಕೇಳಿದ್ರೆ ಸಾಕು. ಆರಾಮಾಗಿ ಕೂತ್ಕೊಂಡು ಹೀಗೆ ನಿಮ್ಮ 2 ಕೈಗಳನ್ನ ನಿಮ್ಮ ಹಾರ್ಟ್ ಮೇಲೆ ಇಟ್ಕೊಂಡು ನಾ ಏನೇನ್ ಹೇಳ್ತಿದ್ದೀನಿ ಅದನ್ನ ಜಸ್ಟ್ ಫೀಲ್ ಮಾಡಿದ್ರೆ ಸಾಕು, ಕೇಳಿದ್ರೆ ಸಾಕು. ಎರಡನೇ ರೂಲ್ ಏನಂತ ಅಂದ್ರೆ, ಪ್ರತಿ ಒಬ್ರು ಕೂಡ ಈ ಒಂದು ರ್ಯಾಂಪೇಜ್ ನ ಕೇಳೋಗಿಂತ ಮುಂಚೆ ಐ ಆಮ್ ರೆಡಿ ಅನ್ನೋದನ್ನ ಟೈಪ್ ಮಾಡಿ. ಯಾಕೆ ಅಂತ ಅಂದ್ರೆ, ನೀವ್ ಯಾವಾಗ ಟೈಪ್ ಮಾಡ್ತಿರ್ತೀರಾ, ನೀವು ಯಾವಾಗ ನಿಮ್ಮ 100% ಕೊಡ್ತೀರಾ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ, ಅದು ಕೂಡ ತನ್ನ 100% ಕೊಡುತ್ತೆ. ಇದು ಟೈಮ್ ಪಾಸ್ ಟಾಸ್ಕ್ ಅಲ್ಲ ಅಂತ ಅದು ಕಂಪ್ಲೀಟ್ ಆಗಿ ಫೋಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ರೂಲ್ ಏನಂತ ಅಂದ್ರೆ, ಇದನ್ನ ನೀವು ಕಂಟಿನ್ಯೂಸ್ಲಿ 7 days ಕೇಳ್ತಾ ಇದ್ದೀರಾ. ಸೊ 7 days ಆದ್ಮೇಲೆ ನೀವು ಕಂಟಿನ್ಯೂ ಮಾಡಬಹುದು. ಯಾಕೆ ಅಂತ ಅಂದ್ರೆ, ಇದರಲ್ಲಿ ಪ್ಯಾಟರ್ನ್ ಬ್ರೇಕಿಂಗ್ ಇದೆ ಅಂಡ್ ಆಲ್ಸೋ ಒಂದು ಪವರ್ಫುಲ್ ಎಬ್ರಾಮಿಕ್ಸ್ ನ ಸುಮಾರಷ್ಟು ಟೀಚಿಂಗ್ಸ್ ನ ಒಟ್ಟು ಸೇರಿಸಿ ಡಿಸೈನ್ ಮಾಡಿರುವಂತ ರ್ಯಾಂಪೇಜ್ ಇದು. ಸೊ ನೀವು ಎಷ್ಟು ರಿಪಿಟೇಟಿವ್ ಆಗಿ ಕೇಳ್ತಾ ಇರ್ತೀರಿ, ನಿಮ್ಗೆ ಅಷ್ಟು ಒಳ್ಳೇದಾಗ್ತಾ ಇರುತ್ತೆ. ಅಂಡ್ ಆಲ್ಸೋ ಇದಕ್ಕೆ ಯಾವುದೇ ರೀತಿ ಟೈಮ್ ನ ಮಿತಿ ಇಲ್ಲ, ನಿಮ್ಗೆ ಯಾವಾಗ ಇಷ್ಟ ಬರುತ್ತೆ ನೀವು ಅವಾಗ. ಈಗ ಮ್ಯಾನಿಫೆಸ್ಟೇಷನ್ ಮ್ಯಾಗ್ನೆಟ್ ರ್ಯಾಂಪೇಜ್ ನ ಸ್ಟಾರ್ಟ್ ಮಾಡೋಣ. ಒಂದು ಪ್ರಶಾಂತವಾದ ಜಾಗದಲ್ಲಿ ಕುಳಿತುಕೊಳ್ಳಿ. ಲೆಟ್ ಸ್ಟಾರ್ಟ್. ನನ್ನ ಆಸೆಗಳೆಲ್ಲ ಈಗ ನನ್ನ ವರ್ಟೆಕ್ಸ್ ನಲ್ಲಿ ಸಿದ್ಧವಾಗಿದೆ. ನಾನು ಹೇಗೆ ಪ್ರತಿ ಕ್ಷಣ ಆರಾಮಾಗಿ ಉಸಿರಾಡ್ತೀನೋ ಅಷ್ಟೇ ಸುಲಭವಾಗಿ ನನ್ನ ಕನಸುಗಳು, ನನ್ನ ಮ್ಯಾನಿಫೆಸ್ಟೇಷನ್ ನನ್ನ ನಿಜ ಜೀವನಕ್ಕೆ ಬರ್ತಾ ಇದೆ. ಗಾಳಿ ನನ್ನ ಕಣ್ಣಿಗೆ ಕಾಣಿಸಲ್ಲ, ಆದರೆ ನನ್ನ ಸುತ್ತಲೂ ಇದೆ. ಹಾಗೆಯೇ ಸುಖ, ಸಮೃದ್ಧಿ, ಖುಷಿ, ಒಳಿತಿನ ಹರಿವು ಕೂಡ ನನ್ನ ಸುತ್ತಮುತ್ತಲೂ ಇದೆ. ಉಸಿರಾಡೋದಕ್ಕೆ ನಾನು ಕಷ್ಟಪಡಬೇಕಾಗಿಲ್ಲ. ಹಾಗೆಯೇ ನನ್ನ ಕನಸುಗಳು ನನಸಾಗಲು ನಾನು ಇನ್ನು ಮುಂದೆ ಸ್ಟ್ರೆಸ್ ತಗೋಬೇಕಾಗಿಲ್ಲ, ಒದ್ದಾಡೋ ಅಗತ್ಯ ಇಲ್ಲ. ಈಗಾಗಲೇ ಯೂನಿವರ್ಸ್ ಎಲ್ಲವನ್ನ ರೆಡಿ ಮಾಡಿಟ್ಟಿದೆ. ಗಾಳಿಯನ್ನ ನಾನು ಹೇಗೆ ಆರಾಮಾಗಿ ಒಳಗೆ ತಗೊಳ್ತೀನೋ ಅಷ್ಟೇ ಪ್ರೀತಿಯಿಂದ ಮುಗಿಯದ ಸಂಪತ್ತು, ಖುಷಿ, ನೆಮ್ಮದಿ, ಸಮೃದ್ಧಿಯನ್ನ ಇವತ್ತು ಈ ಕ್ಷಣ ನಾನು ನನ್ನ ಜೀವನಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಸ್, ಇಟ್ಸ್ ಡನ್. ಹೌದು, ನನ್ನ ಆತ್ಮಕ್ಕೆ, ನನ್ನ ಸೋಲಿಗೆ ಈ ಸತ್ಯ ಗೊತ್ತಿದೆ. ಇವತ್ತು ನನ್ನ ಉಸಿರು ಕೂಡ ಆ ಖುಷಿಯಲ್ಲಿ ತೇಲಾಡ್ತಾ ಇದೆ, ಖುಷಿ ಪಡ್ತಾ ಇದೆ. ಇಟ್ಸ್ ಡನ್. ಆ ಸುಂದರವಾದ ವಾರ್ಟೆಕ್ಸ್ ಒಳಗಡೆ ಈಗಾಗಲೇ ಸಿದ್ಧವಾಗಿರೋ, ನನ್ನ ಜೀವನ ಪ್ರವೇಶಿಸಲು ರೆಡಿ ಆಗಿರುವ ಮ್ಯಾನಿಫೆಸ್ಟೇಷನ್, ಖುಷಿ, ಮುಗಿಯದ ಸಂಪತ್ತು, ಎವರ್ ಲಾಸ್ಟಿಂಗ್ ಜಾಯ್ ಸುಲಭವಾಗಿ ನಾನು ಬರಮಾಡಿಕೊಳ್ತಾ ಇದ್ದೀನಿ. ಎಸ್, ಇಟ್ಸ್ ಡನ್. ನನ್ನ ವಾರ್ಟೆಕ್ಸ್ ಒಳಗಡೆಯಿಂದ, ನನ್ನ ವೈಬ್ರೇಷನಲ್ ಬ್ಯಾಂಕ್ ಒಳಗಡೆಯಿಂದ ಕಷ್ಟಪಟ್ಟು ಯಾವುದನ್ನು ಹೊರಗಡೆ ಎಳ್ಕೊಂಡ್ ಬರ್ತಾ ಇಲ್ಲ. ಬದಲಾಗಿ ಉಸಿರಾಡೋದು ನನಗೆ ಎಷ್ಟು ಸಹಜವೋ, ನನ್ನ ಕನಸು ನನಸಾಗೋದು ಕೂಡ ಅಷ್ಟೇ ಸಹಜ. ಗಾಳಿ ನನ್ನ ಕಣ್ಣಿಗೆ ಕಾಣಿಸಲ್ಲ, ಪ್ರತಿ ಕ್ಷಣ ಆವರಿಸಿಕೊಂಡಿದೆ. ಹಂಗೆ ನನ್ನ ಸುಖ, ಶಾಂತಿ, ನೆಮ್ಮದಿ, ಖುಷಿ, ಸಮೃದ್ಧಿ ಎಲ್ಲವೂ ನನ್ನ ಸುತ್ತಮುತ್ತಲೇ ಇದೆ. ಸೊ ಉಸಿರಾಡೋದಕ್ಕೆ ನಾನು ಹೆಂಗೆ ಕಷ್ಟಪಡಲ್ಲ, ಒದ್ದಾಡಲ್ಲ, ಅದೇ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಲು ಇನ್ನು ಮುಂದಿಂದ ಈ ಕ್ಷಣದಿಂದ ಯಾವುದೇ ಒದ್ದಾಟ ಇಲ್ಲ. ಎಸ್, ಇಟ್ಸ್ ಡನ್. ಹೌದು, ನಾನು ವಿಜುವಲೈಸ್ ಮಾಡ್ತಾ ಇರ್ಬೇಕಾದ್ರೆ ಯಾವುದು ಕನಸಿನಲ್ಲಿ ತೇಲಾಡ್ತಾ ಇರಲ್ಲ. ಬದಲಾಗಿ ನನ್ನ ವಾರ್ಟೆಕ್ಸ್ ನಲ್ಲಿ ಆಗಲೇ ಸಿದ್ಧವಾಗಿರುವ ನನ್ನ ನಿಜವಾದ ಸಾಮ್ರಾಜ್ಯವನ್ನ ನಾನು ಕಣ್ಣಾರೆ ನೋಡ್ತಾ ಇರ್ತೀನಿ. ಅಫರ್ಮೇಷನ್ ಹೇಳ್ತಾ ಇರ್ಬೇಕಾದ್ರೆ ಯೂನಿವರ್ಸ್ಗೆ ನಾನು ಆರ್ಡರ್ ಕೊಡ್ತಾ ಇಲ್ಲ, ಬದಲಾಗಿ ಯೂನಿವರ್ಸ್ ನನಗಾಗಿ ಸೃಷ್ಟಿ ಮಾಡಿರುವ ಅಮೇಜಿಂಗ್ ಲೈಫ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ. ಹೌದು, ನಾನು ಈಗ ಯಾವುದನ್ನೇ ಪಡೆಯಬೇಕಾಗಿಲ್ಲ. ನಾನು ಯೂನಿವರ್ಸಿಗೆ ನನ್ನ ಆಸೆ ಈಡೇರಿರುವ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಆ ಖುಷಿಯಲ್ಲಿ ತೇಲಾಡ್ತಾ ಇದ್ದೀನಿ, ಆ ಖುಷಿಯನ್ನ ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಎಸ್, ಇಟ್ಸ್ ಡನ್. ಡಿಯರ್ ಯೂನಿವರ್ಸ್, ನಂಗೆ ಇವತ್ತು ಒಂದು ಬ್ಯೂಟಿಫುಲ್ ಆದ ಸತ್ಯ ಅರ್ಥ ಆಗಿದೆ. ಇವತ್ತಿನ ಮೇಲೆ ನಾನು ಯಾರ ಜೊತೆಗೂ ಕೂಡ ಕಾಂಪಿಟಿಷನ್ ಮಾಡಲ್ಲ, ಯಾರ ಜೊತೆಗೂ ನನ್ನನ್ನ ಹೋಲಿಸಿಕೊಳ್ಳಲ್ಲ. ಯಾಕಂತ ಅಂದ್ರೆ ಯೂನಿವರ್ಸ್ ಅನ್ನೋದು ವಿಶಾಲವಾಗಿದೆ. ಯೂನಿವರ್ಸ್ ವಿಶಾಲವಾದ ಸಮುದ್ರದ ಹಾಗೆ. ಪಕ್ಕದ ಮನೆಯವರು ಒಂದು ದೊಡ್ಡ ಬಕೆಟ್ ತಗೊಂಡು ಸಮುದ್ರದಿಂದ ನೀರ್ ತುಂಬಿಸಿಕೊಳ್ತಾರೆ ಅಂತ ಅಂದ್ರೆ ನನಗೆ ನೀರು ಕಮ್ಮಿ ಆಗಲ್ಲ. ನನಗೆ ಯಾಕೆ ಭಯ? ಎಷ್ಟು ನೀರು ತಗೊಂಡ್ರು ಕೂಡ ಸಮುದ್ರದ ನೀರು ಕಮ್ಮಿ ಆಗತ್ತಾ? ಇಲ್ಲ. ಹಾಗೆ ಯಾರೊಬ್ರು ನನಗಿಂತ ಹಣ, ಯಶಸ್ಸು ಪಡಿತಾ ಇದ್ದಾರೆ ಅಂದ ಮಾತ್ರಕ್ಕೆ ಸಂಪತ್ತು, ಹಣ, ಯಶಸ್ಸು ಖಾಲಿ ಆಗಲ್ಲ. ಬದಲಾಗಿ ನನಗೂ ಕೂಡ ಅವಕಾಶ ಇದೆ ಅನ್ನುವಂತಹ ಬ್ಯೂಟಿಫುಲ್ ಆದ ಸತ್ಯ ನಂಗೆ ಈಗ ಅರ್ಥ ಆಗ್ತಾ ಇದೆ. ಎಸ್, ಇಟ್ಸ್ ಡನ್.
ಇನ್ನೊಂದಿಂದ ನನ್ನಿಂದ ಇದು ಸಾಧ್ಯ ಇದೆಯಾ, ಸೊ ನಾನು ಇದಕ್ಕೆ ಅರ್ಹನ ಅನ್ನುವಂತಹ ಅನುಮಾನದ ಹಳೆ ಕತೆಗೆ ಗುಡ್ ಬೈ ಹೇಳ್ತಾ ಇದ್ದೀನಿ. ನಾನು ಈ ಭೂಮಿಯ ಮೇಲೆ ಬಂದಿರೋದೇ ಖುಷಿ ಪಡೆಯಲು. ಹೌದು, ಖುಷಿಯಾಗಿರಲು ನಾನು ಈ ಭೂಮಿ ಮೇಲೆ ಬಂದಿದ್ದೀನಿ. ಅಂಡ್ ಯೂನಿವರ್ಸ್ ನನಗೆ ಈ ಕ್ಷಣ ಹೇಳ್ತಾ ಇದೆ, ನೀನು ಅತ್ಯಂತ ಅಮೂಲ್ಯವಾದ ಮಗು. ಎಸ್, ನೀನು ಯೂನಿವರ್ಸ್ ನ ಫೇವ್ರೇಟ್ ಚೈಲ್ಡ್ ಅಂತ ಯೂನಿವರ್ಸ್ ಈ ಕ್ಷಣ ನನಗೆ ಹೇಳ್ತಾ ಇದೆ. ಹೌದು, ನನ್ನ ಪ್ರತಿ ಆಸೆಯು ಈಗಾಗಲೇ ವಾಟೆಕ್ಸ್ ನಲ್ಲಿ ಇದೆ. 99% ಸೃಷ್ಟಿ ಆಗಲೇ ಮುಗಿದಿದೆ. ಉಳಿದ 1% ಕೇವಲ ಒಂದು ಉಸಿರಿನಷ್ಟು ದೂರದಲ್ಲಿದೆ ಅಷ್ಟೇ. ನನ್ನ ಸಂಬಂಧಗಳಲ್ಲಿ ಈಗ ಸುಂದರವಾದ ಬದಲಾವಣೆ ಶುರು ಆಗಿದೆ. ಯಾಗೊತ್ತಾ, ಮೊದಲು ನಾನು ನನ್ನನ್ನು ಪೂರ್ತಿಯಾಗಿ ಪ್ರೀತಿಸೋದನ್ನ ಶುರು ಮಾಡ್ತಾ ಇದ್ದೀನಿ. ನಾನು ಯಾರನ್ನು ಬದಲಾಯಿಸೋಕೆ ಒದ್ದಾಡ್ತಾ ಇಲ್ಲ, ಯಾರಿಂದಲೂ ಏನನ್ನು ನಿರೀಕ್ಷಿಸ್ತಾ ಇಲ್ಲ. ಯಾಕಂದ್ರೆ ನನ್ನ ಖುಷಿಗೆ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ. ನಾನು ನನ್ನನ್ನ ಅಪ್ಪಿಕೊಂಡಂತೆ, ನನ್ನೊಳಗಡೆ ಇರುವ ಕೊರತೆಗಳನ್ನ ಪ್ರೀತಿಯಿಂದ ತುಂಬಿಕೊಂಡಂತೆ ನನ್ನ ಜಗತ್ತೇ ಬದಲಾಗ್ತಾ ಇದೆ. ಇಟ್ಸ್ ಡನ್, ಇಟ್ಸ್ ಡನ್, ಇಟ್ಸ್ ಡನ್. ಹೌದು, ನಾನು ಪ್ರೀತಿಯ ಸೆಲೆಯಾಗಿ ಬದಲಾದ ಮೇಲೆ ಅದ್ಭುತವಾದ ವ್ಯಕ್ತಿಗಳು, ಅದ್ಭುತವಾದ ಆಪರ್ಚುನಿಟಿ ನನ್ನ ಹತ್ರ ಹುಡುಕೊಂಡು ಬರ್ತಾ ಇದೆ. ನನ್ನ ಸುತ್ತಲೂ ಇರೋ ಪ್ರತಿಯೊಂದು ಜೀವವು ನನ್ನನ್ನ ತುಂಬಾ ಪ್ರೀತಿಸ್ತಾ ಇದೆ. ನನ್ನ ಬೆಳವಣಿಗೆ ಕನ್ನಡಿಯಂತೆ ಸಾಥ್ ನೀಡ್ತಾ ಇದೆ. ಹೌದು, ನಾನು ನನ್ನ ಜೊತೆ ಅಲೈನ್ಮೆಂಟ್ ಅಲ್ಲಿ ಇದ್ದಾಗ ಯೂನಿವರ್ಸ್ ನನ್ನ ಪರವಾಗಿ ಪ್ರೀತಿಯ ಮಳೆಯನ್ನೇ ಹರಿಸ್ತಾ ಇದೆ. ಇಟ್ಸ್ ಡನ್, ಇಟ್ಸ್ ಡನ್, ಇಟ್ಸ್ ಡನ್. ಈಗ ನನ್ನ ಪ್ರತಿ ಸಂಬಂಧವು ಒಂದು ಸುಂದರವಾಗಿದೆ ಅಂಡ್ ಸಂಭ್ರಮದಿಂದ ಕೂಡಿದೆ. ನನ್ನ ದೇಹದ ಪ್ರತಿಯೊಂದು ಜೀವಕೋಶ ಇವತ್ತು ತುಂಬಾನೇ ಖುಷಿಯಾಗಿದೆ, ಫುಲ್ ಎನರ್ಜೆಟಿಕ್ ಆಗಿದೆ. ನನ್ನ ಒಳಗಿರುವ ಆ ಶಕ್ತಿ ಪ್ರತಿ ಕ್ಷಣ ನನ್ನನ್ನ ಹೊಸ ವ್ಯಕ್ತಿಯನ್ನಾಗಿ, ಅಮೇಜಿಂಗ್ ವ್ಯಕ್ತಿಯನ್ನಾಗಿ ಮಾಡ್ತಾ ಇದೆ. ಇಡೀ ದೇಹದಲ್ಲಿ ಶಕ್ತಿ, ಪಾಸಿಟಿವಿಟಿ ಹರಿತಾ ಇದೆ. ನೀರಿನ ತರ ತುಂಬಾ ಆರಾಮಾಗಿ ಹರಿತಾ ಇದೆ. ಹೌದು, ನನ್ನ ದೇಹದ ಪ್ರತಿಯೊಂದು ಸಣ್ಣ ಕಣಕ್ಕೂ ಕೂಡ ಇವತ್ತು ನಿರಾಳ ಅನ್ನಿಸ್ತಾ ಇದೆ. ಹೌದು, ನಾ ಆರಾಮಾಗಿದ್ದೀನಿ, ನಾ ಹೆಲ್ದಿ ಆಗಿದ್ದೀನಿ. ನನ್ನ ದೇಹ, ನನ್ನನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದು ನನಗ್ ತುಂಬಾ ಇಷ್ಟ. ಎಸ್, ವೃತ್ತಿ ಜೀವನದಲ್ಲಿ ಈಗ ಹೊಸ ದಾರಿಗಳು ತೆರೆದುಕೊಳ್ತಾ ಇದೆ. ನಾನು ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಇರುತ್ತೇನೆ ಅಂಡ್ ನನ್ನ ಪ್ರತಿಭೆಗೆ ತಕ್ಕ ಅವಕಾಶ ತಾನಾಗೆ ನನ್ನ ಹತ್ರ ಹುಡುಕಿಕೊಂಡು ಬರ್ತಾ ಇದೆ. ನಾನು ಲೈಕ್ ಅ ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಈಗ ನನ್ನ ಲೈಫ್ ತುಂಬಾ ಸುಂದರವಾಗಿದೆ, ಕೆಲಸ ಆರಾಮಾಗಿದೆ. ಹಣದ ಬಗ್ಗೆ ನನಗಿದ್ದ ಹಳೆ ಭಯಗಳೆಲ್ಲ ಇವತ್ತು ಮಾಯ ಆಗಿದೆ. ಎಸ್, ಇಟ್ಸ್ ಡನ್, ಇಟ್ಸ್ ಡನ್, ಇಟ್ಸ್ ಡನ್. ಸಂಪತ್ತು ನನ್ನ ಕಡೆ ಬರೋದಕ್ಕೆ ಯಾವುದೇ ಅಡೆತಡೆ ಈಗ ಇಲ್ಲ. ಆರಾಮಾಗಿ ಸಮುದ್ರದ ಅಲೆ ಹೇಗೆ ಒಂದಾದ್ರ ಮೇಲೆ ಒಂದು ಬರ್ತಾ ಇರುತ್ತೋ ಅದೇ ತರ ಹಣ ಕೂಡ ನನ್ನ ಜೀವನಕ್ಕೆ ನಿರಂತರವಾಗಿ ಹರಿದು ಬರ್ತಾ ಇದೆ. ಯೂನಿವರ್ಸ್ ನನಗಾಗಿ ಇಟ್ಟಿರುವಂತ ಆ ಡಿವೈನ್ ಆಗಿರುವಂತಹ ಬ್ಯಾಂಕ್ ಖಾತೆಯಲ್ಲಿ ನನಗೆ ಬೇಕಾದಷ್ಟು ಸಂಪತ್ತು ಈಗ ಆಗ್ಲೇ ಜಮಾ ಆಗ್ಬಿಟ್ಟಿದೆ. ಇದು ನನಗೆ ಸಿಗುತ್ತಾ ಅನ್ನೋ ಅನುಮಾನ ಪಡ್ತಾ ಇಲ್ಲ, ಬದಲಾಗಿ ಇದು ನನಗಾಗಿ ಆಲ್ರೆಡಿ ರೆಡಿ ಆಗಿದೆ ಅಂತ ಖುಷಿ ಪಡ್ತಾ ಇದ್ದೀನಿ. ಎಸ್, ಇಟ್ಸ್ ಡನ್, ಇಟ್ಸ್ ಡನ್, ಇಟ್ಸ್ ಡನ್. ನನ್ನ ಕೆಲಸ ಆರಾಮಾಗಿರೋದು, ಖುಷಿಯಾಗಿರೋದು, ಅಲೈನ್ಮೆಂಟ್ ಆಕ್ಷನ್ ನ ತಗೊಳ್ಳೋದು ಅಷ್ಟೇ. ನಾನು ಎಷ್ಟು ಖುಷಿಯಾಗಿರ್ತೇನೋ ಅಷ್ಟು ವೇಗವಾಗಿ ನನ್ನ ಮ್ಯಾನಿಫೆಸ್ಟೇಷನ್ ನನ್ನನ್ನು ಹುಡುಕಿಕೊಂಡು ಬರ್ತಾ ಇದೆ. ಹೌದು, ನನ್ನ ಉಸಿರು, ನನ್ನ ಕನಸು, ನನ್ನ ಜೀವನ ಎಲ್ಲವೂ ಸರಿಯಾದ ಹಾದಿಯಲ್ಲಿದೆ. ಎಸ್, ಇಟ್ಸ್ ಡನ್, ಇಟ್ಸ್ ಡನ್, ಇಟ್ಸ್ ಡನ್. ಇವತ್ತು ಈ ಕ್ಷಣ ನಾನು ಪೂರ್ತಿಯಾಗಿ ಯೂನಿವರ್ಸ್ಗೆ ಸರೆಂಡರ್ ಆಗ್ತಾ ಇದ್ದೀನಿ. ಇಷ್ಟು ದಿನ ಏನನ್ನೋ ಪಡೆಯೋದಕ್ಕೆ, ಏನೇನೋ ಗೆಲ್ಲೋದಕ್ಕೆ ನಾನು ಬಹಳ ಸಂಕಟ ಪಡ್ತಾ ಇದ್ದೆ. ಆದ್ರೆ ಆ ಭಾರವನ್ನ ಇಳಿಸಿ ನಾನು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಇನ್ ಮುಂದಿನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಒದ್ದಾಟ ಇಲ್ಲ, ಯಾಕಂದ್ರೆ ಈಗಲೇ ನನ್ಗೆ ಅರ್ಥ ಆಗಿದೆ. ನಾ ಕೇಳಿದೆಲ್ಲವೂ ಕೂಡ ಯೂನಿವರ್ಸ್ ಸಿದ್ಧಪಡಿಸಿದೆ. ನಾನು ರಿಸೀವ್ ಮಾಡೋದಷ್ಟೇ ಬಾಕಿ ಇದೆ. ಇವತ್ತು ನಾನು ಯಾವ್ದ್ರ ಹಿಂದೆ ಹೋಗ್ತಾ ಇಲ್ಲ. ನಾನು ಕೇವಲ ಗಾಳಿಯ ಹಾಗೆ, ಬೆಳಕಿನ ಹಾಗೆ ನಿರಾಳವಾಗಿದ್ದೀನಿ. ಯಾಕಂದ್ರೆ ನನ್ನ ಒಳಗಿರುವಂತ ಆ ಮೂಲ ಶಕ್ತಿ, ಸೋರ್ಸ್ ಎನರ್ಜಿ ಹೇಳ್ತಾ ಇದೆ, ಇನ್ನು ಸ್ಟ್ರಗಲ್ ಬೇಡ, ಇನ್ನು ಒದ್ದಾಟ ಬೇಡ, ಈ ಕ್ಷಣವನ್ನ ಸಂಭ್ರಮಿಸುವಂತ. ಹೌದು, ನನ್ನ ಒದ್ದಾಟದ ಜೀವನ ಇವತ್ತಿಗೆ ಮುಗಿಯಿತು. ನನ್ನ ಸಂಭ್ರಮದ ಜೀವನ ಇನ್ನು ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಹೊಸ ಅಧ್ಯಾಯ ಈಗ ಶುರು ಆಗ್ತಾ ಇದೆ. ನಾನು ಆರಾಮಾಗಿ ಉಸಿರಾಡ್ತಾ ಇದ್ದೀನಿ, ಶಾಂತವಾಗಿದ್ದೀನಿ. ನನ್ನ ಜೀವನದಲ್ಲಿ ಎಲ್ಲವನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಎಸ್, ಇಟ್ಸ್ ಡನ್, ಇಟ್ಸ್ ಡನ್, ಇಟ್ಸ್ ಡನ್. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಓಪನ್ ಮಾಡಿ. ರೈಟ್ ನಾವು ನಿಮ್ಮ ಮನಸ್ಸಿಗೆ ಏನ್ ಅನ್ನಿಸ್ತಾ ಇದೆ ಅನ್ನೋದನ್ನ ಟೈಪ್ ಮಾಡಿ. ನೀವು ಯಾವಾಗ ಟೈಪ್ ಮಾಡ್ತೀರಾ ಆ ಒಂದು ಪಾಸಿಟಿವ್ ಭಾವನೆ ಏನಿರುತ್ತೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸೀಲ್ ಆಗುತ್ತೆ. ಈಗ ನೀವು ಒಂದು ಈ ರ್ಯಾಂಪೇಜ್ ನ ಕೇಳ್ತಾ ಇರ್ತೀರ. ಸೊ 7 ದಿವಸಗಳಲ್ಲಿ ನಿಮ್ಮಲ್ಲಿ ನೀವು ಏನೆಲ್ಲ ಚೇಂಜಸ್ ನ ಅಥವಾ ಬದಲಾವಣೆಯನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ರೆ, ಫಸ್ಟ್ 2 ದಿವಸ ಏನಾಗುತ್ತೆ, ನಿಮ್ಮಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇಷ್ಟು ದಿವಸ ನೀವು ಒದ್ದಾಟದಿಂದ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ರಿ, ಹೌದಾ? ಸೊ ಆಗ್ಬೇಕು ಆಗದೆ ಇದ್ರೆ ಏನ್ ಮಾಡ್ಲಿ, ಆಗ್ಬೇಕು ಒಂದ್ ರೀತಿಯ ಒದ್ದಾಟ, ಹೋರಾಟ, ಈಗೆಲ್ಲ ಕಾಮ್ ಡೌನ್ ಆಗಿ ನಿಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ. ಅಂಡ್ ಆಲ್ಸೋ ಆಗುತ್ತೆ ಬಿಡು, ಆಗಿದೆ ಬಿಡು,
ಆಯ್ತು ಪರವಾಗಿಲ್ಲ. ಸೊ ನಿಮ್ಮ ಮನ್ಸೆ ಒದ್ದಾಟದ ಅಥವಾ ಡೆಸ್ಪಿರೇಷನ್ ಮೈಂಡ್ ಸೆಟ್ ಅಲ್ಲಿ ಇದ್ದಂತಹ ಮನ್ಸು ನಿಮಗೆ ವಾಪಸ್ ಸಮಾಧಾನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತೆ ನೀವು ಎಷ್ಟು ಆ ಒದ್ದಾಟದ ಮೈಂಡ್ ಸೆಟ್ ಇಂದ ಹೊರಗಿರ್ತೀರಾ, ನೀವು ಕಾಮ್ ಆಗಿರ್ತೀರಿ, ನಿಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಆಗಿರುತ್ತೆ, ಮತ್ತೆ ಎಲ್ಲವನ್ನ ಬಹಳ ಈಸಿಯಾಗಿ ಗ್ರಹಿಸ್ಲಿಕ್ಕೆ ಆಗುತ್ತೆ. ಒಂದು ಒಳ್ಳೆಯ ಕ್ಲಾರಿಟಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಫಸ್ಟ್ 2 ದಿವಸದಲ್ಲಿ. 3ರಿಂದ 5ನೇ ದಿವಸದಲ್ಲಿ ನಿಮ್ಮಲ್ಲಿ ಏನ್ ಬದಲಾವಣೆ ಆಗತ್ತೆ ಅಂತ ಅಂದ್ರೆ ವಿಶ್ವಾಸ. ಅರೆ ಈ ಕೆಲಸಗಳಾಗತ್ತೆ ಅನ್ನೋ ವಿಶ್ವಾಸ ಬರ್ತಾ ಹೋಗುತ್ತೆ. ಒಂದು ನಮ್ಮಲ್ಲಿ ಭಾವನೆ ಏನಿರುತ್ತೆ ಅಂತ ಅಂದ್ರೆ, ಸೊ ನಮ್ಮ ಎದುರುಗಡೆ ಯಾರಿಗಾದ್ರೂ ಸಕ್ಸಸ್, ದುಡ್ಡು ಸಿಗ್ತಾ ಇದ್ದಾಗ ಅನ್ಕಾನ್ಶಿಯಸ್ಲಿ ನಮ್ಗೆಲ್ಲೋ ಒಂದ್ ಕಡೆ ಕೊರತೆಯ ಭಾವನೆ ಅಥವಾ ಕಾಂಪಿಟೇಟಿವ್ ಭಾವನೆ ಸ್ಟಾರ್ಟ್ ಆಗುತ್ತೆ. ಹೌದಾ? ನೀವು ಈ ಒಂದು ರ್ಯಾಂಪೇಜ್ ಅಲ್ಲಿ ನೋಡಿದ್ರೆ ಯೂನಿವರ್ಸ್ ಅನ್ನೋದು ಒಂದು ಸಮುದ್ರದ ರೀತಿಯಲ್ಲಿ, ಒಬ್ರು ಒಂದ್ ಸ್ವಲ್ಪ ಏನಾದ್ರೂ ನೀರನ್ನು ತಗೊಂಡ್ರು ಅಂತ ಅಂದ್ರೆ ನಿಮಗ್ ನೀರ್ ಖಾಲಿ ಆಗಿದೆ ಅಂತಲ್ಲ, ಅವ್ರ ರೀತಿ ನಿಮ್ಗೂ ಅವಕಾಶ ಇದೆ ಅನ್ನೋ ಅರ್ಥ. ಬಟ್ ಈ ಒಂದು ಭಾವನೆ ಏನಿರುತ್ತೆ ನಮ್ಮ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಬರ್ತಾ ಹೋಗುತ್ತೆ. ಆ ಇನ್ಸೆಕ್ಯೂರಿಟಿ ಕಮ್ಮಿ ಆಗುತ್ತೆ. ನಿಮ್ಮ ಮೇಲೆ, ನಿಮ್ಮ ಯೂನಿವರ್ಸ್ ಮೇಲೆ ನಿಮ್ಮ ವಿಶ್ವಾಸ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ. ಮತ್ತೆ ನಿಮ್ಮ RAS ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ, ಅರೆ ಹಾಗಾದ್ರೆ ಏನೆಲ್ಲ ಸಾಧ್ಯತೆಗಳು ಇದೆ ಅನ್ನೋದ್ರ ಕಡೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕಲೆಕ್ಟ್ ಮಾಡುತ್ತೆ, ಓ ಈಗ ಈ ರೀತಿ ನಾನು ಕೆಲಸ ಮಾಡ್ಬೋದು, ಈ ಒಂದು ಅವಕಾಶವನ್ನ ಬಳಸ್ಕೊಳ್ಬಹುದು, ಅಥವಾ ಈ ಒಂದು ಇದ್ರ ಅವಶ್ಯಕತೆ ಇದೆ ನನಗೆ, ಸೊ ಈ ಒಂದು ಸ್ಕಿಲ್ ನ ಅವಶ್ಯಕತೆ ಇದೆ. ಒಟ್ಟಾರೆ ಏನಂತ ಅಂದ್ರೆ, ನೀವು ಅಯ್ಯೋ ಅಂತ ಹೇಳಿ ನೀವು ಗಿವ್ ಅಪ್ ಮಾಡೋ ಸ್ಥಿತಿಯಲ್ಲಿ ಇದ್ದುರಿ ಅಂತ ಅಂದ್ರೆ ಈಗ ಅವನ್ನೆಲ್ಲ ಬಿಟ್ಟು ಇಲ್ಲ ಸಾಧ್ಯತೆ ಇದೆ, ಆ ಸಾಧ್ಯತೆಯನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಸ್ಕ್ಯಾನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬ್ರೈನ್ ಸ್ಕ್ಯಾನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. 6 to 7 days ಅಲ್ಲಿ ಏನಾಗುತ್ತೆ, ನೀವು ಇಲ್ಲಿ ತನಕ ಆದಷ್ಟು ಅಲೈನ್ಮೆಂಟ್ ಅಲ್ಲಿ ಇದ್ದು ಪ್ರಾಕ್ಟೀಸ್ ಮಾಡಿದಿರಿ ಅಂತ ಅಂದ್ರೆ ತಕ್ಷಣಕ್ಕೆ ಆ ರಿಸಲ್ಟ್ ಸಿಗೋ ಸಾಧ್ಯತೆ ಇರುತ್ತೆ. ಇಲ್ಲ ಅಂತ ಅಂದ್ರೆ ನಿಮ್ಮನ್ನ ಅಲೈನ್ಮೆಂಟ್ಗೆ, ನಿಮ್ಮ ಕನಸು, ನಿಮ್ಮ ಮ್ಯಾನಿಫೆಸ್ಟೇಷನ್ ಜೊತೆ ಹೊಂದಿಕೆಗೆ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಸಣ್ಣ ಪುಟ್ಟ ಶುಭ ಸುದ್ದಿಗಳಿರ್ಬೋದು, ಸಣ್ಣ ಪುಟ್ಟ ಸೈನ್ಸ್ ಇರ್ಬೋದು, ಒಳ್ಳೆ ಗೈಡೆನ್ಸ್ ಇರ್ಬೋದು, ನಿಮ್ಗೆ ಒಂದ್ ರೀತಿ ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡುವಂತ ಅವಕಾಶಗಳು ಯೂನಿವರ್ಸಿಗೆ ಗೊತ್ತೇ ಇಲ್ದಂಗೆ ನೀವು ಥ್ಯಾಂಕ್ಸ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಒಂದ್ ರೀತಿ ಇಷ್ಟ ದಿವಸ ಇಲ್ಲ 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 ಅಂತಿದ್ದವರು ಸಡನ್ ಆಗಿ ಅರೆ ಇದೆ, ನನ್ನ ಲೈಫ್ ಚೆನ್ನಾಗಿದೆ, ನಾ ಆರಾಮಾಗಿದ್ದೀನಿ, ನಾ ಖುಷಿಯಾಗಿದ್ದೀನಿ, ಥ್ಯಾಂಕ್ಸ್ ಅನ್ನೋದು ನ್ಯಾಚುರಲಿ ನೀವು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಒಟ್ಟಾರೆ ನೀವು ಒಂದು ಮ್ಯಾಗ್ನೆಟ್ ಆಗಿ ನಿಮ್ಮ ಕನಸು ನನಸು ಮಾಡ್ಲಿಕ್ಕೆ ಏನೆಲ್ಲ ಟೂಲ್ಸ್ ಬೇಕು ನೀವು ಅಟ್ರಾಕ್ಟ್ ಮಾಡ್ತೀರಿ. ಅಂಡ್ ನಿಮ್ಮ ಇಂಟರ್ನಲ್ ವೈಬ್ರೇಷನ್ ತನ್ನಿಂದ ತಾನೇ ಹೈ ಆಗ್ತಾ ಹೋಗುತ್ತೆ. ನಿಮ್ಮ ಇಂಟರ್ನಲ್ ವೈಬ್ರೇಷನ್ ಅಥವಾ ನಿಮ್ಮ ಇನ್ನರ್ ವರ್ಲ್ಡ್ ಯಾವಾಗ ಚೆನ್ನಾಗಿರುತ್ತೆ, ಹೊರಗಡೆ ವರ್ಲ್ಡ್ ಅಲ್ಲಿ ಸೂನರ್ ಆರ್ ಲೇಟರ್ ಚೇಂಜಸ್ ಆಗ್ಲೇಬೇಕು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು ಅಂತ ಖಂಡಿತ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.